ಬಾಗೇಪಲ್ಲಿ ತಾಲೂಕಿನ ಹೊಸಹುಡ್ಯ ಗ್ರಾಮದ ಬಿಜೆಪಿ ಮುಖಂಡ ವಿ ವೆಂಕಟಶಿವಾರೆಡ್ಡಿರವರ ಖಾಸಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಾರ್ವಜನಿಕರಿಂದ ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ ದರಖಾಸ್ತು ದುರಸ್ತಿ ಪೋಡಿ, ನರೇಗಾ ಯೋಜನೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಅಹವಾಲು ಸ್ವೀಕರಿಸಿದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ವರ್ಗಾವಣೆಯಿಂದ ಹಿಡಿದು ಪ್ರಮೋಷನ್ವರೆಗೂ ನಿಗದಿತ ಪರ್ಸೆಂಟೇಜ್ ಫಿಕ್ಸ್ ಮಾಡಿ ಸರ್ಕಾರಿ ಅಧಿಕಾರಿಗಳಿಂದ ಕಮಿಷನ್ ಪಡೆಯುತ್ತಿದೆ. ಇನ್ನು ರಾಜ್ಯದಲ್ಲಿರುವ ಗುತ್ತಿಗೆದಾರರ ಪರಿಸ್ಥಿತಿ ಹೇಳಲಾರದಂತಾಗಿದೆ. ಕಾಮಗಾರಿ ಅನುಮೋದನೆ ಸಮಯದಲ್ಲಿ ಹಣ ನೀಡಬೇಕು. ಕಾಮಗಾರಿ ಪೂರ್ಣಗೊಳಿಸಿ ಬಿಲ್ ಮಾಡಿಕೊಡುವಾಗಲೂ ಹಣ ಕೊಡಬೇಕು. 5-10% ಲಾಭಕ್ಕೆ ಕೆಲಸ ಮಾಡುವ ಗುತ್ತಿಗೆದಾರನಿಂದ ಅರ್ಧದಷ್ಟು ಹಣವನ್ನು ಕಾಂಗ್ರೆಸ್ ಪಕ್ಷದ ಸಚಿವರು, ಸರ್ಕಾರಿ ಅಧಿಕಾರಿಗಳೇ ವಸೂಲಿ ಮಾಡಿಕೊಂಡರೆ ಸಾಲ ಮಾಡಿ ಬಂಡವಾಳ ಹಾಕಿರುವ ಗುತ್ತಿಗೆದಾರನ ಪರಿಸ್ಥಿತಿ ಏನಾಗಬೇಕೆಂದು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯೋಚಿಸಬೇಕಾಗಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಜನವಿರೋಧಿ ದುರಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸಿ ಸರಿಪಡಿಸುವ ಕೆಲಸ ಮಾಡಬೇಕಾಗಿದೆ ಎಂದರು. ಕೊಂಡಡ್ಡಪಲ್ಲಿ ಹಾಗೂ ನಮ್ಮ ಹೊಸಹುಡ್ಯ ಎರಡೂ ಗ್ರಾಮ ಪಂಚಾಯತಿ ಗ್ರಾಮಗಳ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರೈತರ ಜಮೀನುಗಳು KDB ಹೆಸರಿನಲ್ಲಿ ಫಾಣಿ ಬರ್ತಾಯಿದೆ. ಸುಮಾರು 57 ಎಕರೆಯಷ್ಟು ಒಂದು 23 ಕುಟುಂಬಗಳಿಗೆ ಸೇರಿರ್ತಕ್ಕಂಥ ಆಸ್ತಿ. ಯಾವುದೇ KDBಯಿಂದ ಇವರಿಗೆ ಪರಿಹಾರ ಕೊಟ್ಟಿಲ್ಲ, ಅಕ್ವಿಸಿಷನ್ ಆಗಿಲ್ಲ, ಏನೂ ಆಗಿಲ್ಲ. ಇದು KDB ಅಧಿಕಾರಿಗಳ ತಪ್ಪಿನಿಂದ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಈಗಾಗಲೇ ತಹಸೀಲ್ದಾರ್, ಬಾಗೇಪಲ್ಲಿ ತಹಸೀಲ್ದಾರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ AC ಅವರಿಗೆ, ಉಪವಿಭಾಗಾಧಿಕಾರಿಗಳಿಗೆ ನಾನು ಮಾತನಾಡಿದ್ದೇನೆ. ಒಂದು ವಾರದೊಳಗಡೆ ಇದನ್ನು ನಾವು ಸರಿಪಡಿಸ್ತೇವೆ. ಮತ್ತೆ ಪಾಣಿಯಲ್ಲಿ ಏನು ನ್ಯಾಯಬದ್ಧವಾಗಿ ರೈತರ ಹೆಸರು ಬರಬೇಕು, ರೈತರ ಹೆಸರು ಏನಿತ್ತು ಅದನ್ನು ಕೂಡಿಸ್ತೇವೆ. ನಾವು ಸ್ವಲ್ಪ ತಾಂತ್ರಿಕವಾದಂಥ ಸಮಸ್ಯೆ KDB ಅಧಿಕಾರಿಗಳಿಂದ ಆಗಿದೆ ಅಂತ ಅವರು ಒಪ್ಪಿದ್ದಾರೆ. ಒಂದು ವಾರದೊಳಗಡೆ ಮಾಡಿಕೊಡ್ತೀವಿ. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ. ಕೋನಪರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹರಿನಾಥ್ ರೆಡ್ಡಿ, ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ವೆಂಕಟಶಿವಾರೆಡ್ಡಿ, ಎಂಡ್ರಕಾಯಲಪಲ್ಲಿ ಬಾಬುರೆಡ್ಡಿ, ಜೆಪಿ ರೆಡ್ಡಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗೋಪಾಲಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಮತ್ತಿತರರು ಇದ್ದರು. ಪಿ. ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.